ನಮಸ್ಕಾರ ರೀ, ವೆಲ್ಕಮ್ ಟು ದಿ ಯೂಟ್ಯೂಬ್ ಚಾನಲ್. ಇವತ್ತಿನ ದಿವಸ ನೋಡ್ರಿ ನಾವು ಕಾಜು ಕುರ್ಮಾ ಮಾಡತ್ತೀವಿ. ಆ ಕಾಜು ಕುರ್ಮಾ ಹೆಂಗ್ ಮಾಡೋದು ಅಂತ ಈಗ ನಿಮ್ಮ ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತೀನಿ ಬರ್ರಿ. ಆ ವಿಡಿಯೋ ನೋಡೋದು ಬರ್ರಿ. ಈಗ ತೋರಿಸ್ಕೊಡ್ತೀನಿ ನೋಡ್ರಿ. ಈಗ ಒಂದು ಬಾಂಡ್ಲಿ ಒಳಗ ಟೊಮೆಟೊ ಮತ್ತು ಈರುಳ್ಳಿಯನ್ನು ಹೆಚ್ಚಿ ಇಟ್ಕೊಂಡು ನೋಡ್ರಿ, ಅದನ್ನ ಏನ್ ಮಾಡ್ಬೇಕಪ್ಪ ಅಂದ್ರೆ ಫ್ರೈ ಮಾಡ್ಬೇಕು ನೋಡ್ರಿ. ಈ ರೀತಿ ಫ್ರೈ ಮಾಡ್ಬೇಕು ನೋಡ್ರಿ, ಅಂದ್ರೆ ಅದರಲ್ಲಿರುವ ಹಸಿ ಅಂಶ ಎಲ್ಲ ಕಾಂಟ್ ಅಂಶ ಎಲ್ಲ ಹೋಗ್ಬೇಕು ನೋಡ್ರಿ. ಒಂದು 5 ನಿಮಿಷ ಹುರ್ಕೋಬೇಕು ನೋಡ್ರಿ. 5 ನಿಮಿಷ ಹುರ್ಕೊಂಡ್ಮ್ಯಾಗ ಅದೇನಾಗ್ತೈತಪ್ಪ ಅಂದ್ರೆ ಈಗ ಹಸಿ ಅಂಶ ಎಲ್ಲ ಹೋಗಿ ಈ ರೀತಿ ಆಗ್ತೈತೆ ನೋಡ್ರಿ. ಅದನ್ನ ಒಂದು ತಾಬಂಡಿಯಲ್ಲಿ ನಾವೇನು ಮಾಡ್ತೀನಪ್ಪ ಅಂದ್ರೆ ಒಂದು ತಾಬಂಡಿಯಲ್ಲಿ ಹಾಕ್ತೀವಿ ನೋಡ್ರಿ. ಈಗ ತಾಬಂಡಿಯಲ್ಲಿ ಹಾಕಿ ಆಯ್ತು ನೋಡ್ರಿ. ಈಗ ಒಂದು ಬಾಂಡ್ಲಿ ಒಳಗೆ ಮೊಸರು ಮತ್ತು ಮೆಣಸಿನ್ಕಾಯಿ, ಹಸಿ ಮೆಣಸಿನ್ಕಾಯಿ ತೊಗೋಬೇಕು ನೋಡ್ರಿ. ಅದನ್ನ ಫ್ರೈ ಮಾಡ್ಕೋಬೇಕು ನೋಡ್ರಿ. ಇದು ಹೊಸ ಟೆಕ್ನಿಕ್ ಐತೆ ನೋಡ್ರಿ. ಇದನ್ನ ನೀವು ಕೂಡ ಟ್ರೈ ಮಾಡ್ಬೋದ್ರಿ, ಅಥವಾ ಹಾಗೆ ಮೆಣಸಿನ್ಕಾಯಿನೂ ಹಾಕ್ಬೋದು ನೋಡ್ರಿ. ಹೀಗೆ ಹಾಕಿದ ನಂತರ ಒಂದು ಸೈಡ್ನಲ್ಲಿ ತೆಗೆದಿಟ್ಕೋಬೇಕು ನೋಡ್ರಿ. ಈಗ 3 ಪದಾರ್ಥಗಳನ್ನ ತೆಗೆದಿಟ್ಟುಕೊಳ್ಳಾಯ್ತು. ಈಗ ಏನು ಮಾಡಬೇಕು ಅಂದ್ರೆ ಮಿಕ್ಸಿ ಜಾರ್ ತಗೊಂಡು ಅದನ್ನೆಲ್ಲ ರುಬ್ಕೋಬೇಕು ನೋಡ್ರಿ. ಈ ರುಬ್ಬಿದ ನಂತರ ಈ ರೀತಿ ಚಟ್ನಿಗೆ ತಯಾರಾಯ್ತು ನೋಡ್ರಿ. ಅದು ಇದ ನೋಡ್ರಿ ಕಾಜು ಕುರ್ಮಾ ಅಂತ. ಇದು ಕುರ್ಮಾ ರೆಡಿ ಮಾಡತ್ತದ್ರಿಗೆ ಇದಕ್ಕೆ ಕಾಜುವನ್ನ ಸೇರಿಸಿ ನಾವು ಫ್ರೈ ಮಾಡ್ರೆ ಕಾಜು ಕುರ್ಮಾ ರೆಡಿ ಆಗ್ತದೆ ನೋಡ್ರಿ. ಈಗ ಒಂದು ಬಾಂಡ್ಲಿ ಎಣ್ಣೆ ಹಾಕೋಬೇಕು ಅಥವಾ ತುಪ್ಪ ಹಾಕೋರಿ. ನಾವು ಎಣ್ಣೆ ಹಾಕೋಕತ್ತ ನೋಡ್ರಿ. ಈಗ ಅದರಲ್ಲಿ ನಾವು ಕಾಜುವನ್ನು ಹಾಕ್ಬೇಕು ನೋಡ್ರಿ, ಅದನ್ನ ಗೋಡಂಬಿ ಹಾಕ್ಬೇಕು ನೋಡ್ರಿ, ಅಥವಾ ನೀವು ಹೆಚ್ಚುವರಿಯಾಗಿ ಶೇಂಗಾ ಕೂಡ ಹಾಕೋಬಹುದು ನೋಡ್ರಿ. ಶೇಂಗಾ ಕೂಡ ಮಿಕ್ಸ್ ಮಾಡಿ ನೋಡ್ರಿ ಅದ್ರಾಗ. ಹೀಗೆ ಹಾಕೊಂಡ ನಂತರ ಈ ರೀತಿ ಹಾಕೈತೆ ನೋಡೋದು. ಈ ರೀತಿ ಆದ ನಂತರ ಒಂದು ಬಾಂಡ್ಲಿ ತೊಗೋಬೇಕು ನೋಡ್ರಿ. ಅದರ ಮಸಾಲೆಯನ್ನು ಹಾಕ್ಬೇಕು ನೋಡ್ರಿ. ಅಂದ್ರೆ ಬಂಗಿ ಪುಡಿ ಹಾಕ್ಬೇಕು ನೋಡ್ರಿ, ಅಥವಾ ಖಾರ ಪುಡಿ ಇಂಥವೆಲ್ಲ ಹಾಕ್ಬೇಕು ನೋಡ್ರಿ. ಈಗ ಆ ಚಟ್ನಿಯನ್ನು ಹಾಕ್ಬೇಕು ನೋಡ್ರಿ. ಆ ಮಸಾಲೆ ಇರ್ತೈತ್ರಿ, ಅದನ್ನ ಹಾಕಿ ಬಾಂಡ್ಲಿ ಒಳಗೆ ಸ್ವಲ್ಪ ಅಲ್ಲಾಡಿಸ್ಬೇಕು ನೋಡ್ರಿ. ಅದು ಸ್ವಲ್ಪ ಕುದಿಬೇಕು ನೋಡ್ರಿ. ಹಂಗೆ ಸ್ವಲ್ಪ ನೀರು ಹಾಕ್ಬೇಕು ನೋಡ್ರಿ. ಅದಕ್ಕೆ ಉಪ್ಪು, ಸಕ್ಕರೆ ಈ ರೀತಿ ಎಲ್ಲ ಒಂದು ಮೀಡಿಯಮ್ ಆಗಿ ಹಾಕ್ಬೇಕು ನೋಡ್ರಿ. ರುಚಿ ಸಕ್ಕರೆಯನ್ನು ಎರಡು ಹಾಕಿ ಈ ರೀತಿ ಅದು ಬರ್ತದೆ ನೋಡ್ರಿ. ಆಮ್ಯಾಗ ನೀವು ಹುರಿ ಇಟ್ಟುಕೊಳ್ಳುವಂಥ ಕಾಜುವನ್ನು ಅದರಲ್ಲಿ ಹಾಕ್ಬೇಕು ನೋಡ್ರಿ. ಕಾಜು ಎಲ್ಲ ಹಾಕಿದ ನಂತರ ರೆಡಿ ಆಗುವುದೇ ಕಾಜು ಕುರ್ಮಾ. ಇದು ಸವಿಯಲು ಸಿದ್ಧರಾಗಿ. ಈ ವಿಡಿಯೋ ಇಷ್ಟ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋಗೆ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು.